ಈ ಬಾರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೆಸರಲ್ಲಿ ಮುಳುಗೇಳುತ್ತಿದ್ದಾರೆ. ಯಾಕಂದ್ರೆ ನಾಮಿನೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅದು. ನೀವು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಳ್ತಿರೋ ಅವರನ್ನ ಆ ಚೇರ್ನಲ್ಲಿ ಕೂರಿಸಿ ಅವ್ರ ಮೇಲೆ ಕೆಸರನ್ನ ಎರಸಬೇಕು. ಬಹುಶಃ ಇದರಲ್ಲಿ ವಿನಯ್ ಅವರು ಪ್ರತಾಪ್ ಅವರ ಮೇಲೆ ಕೆಸರನ್ನ ಎರಚ್ತಾರೆ. ಹಾಗೆ ಮೈಕಲ್ ಅವರು ಕೂಡ ಪ್ರತಾಪ್ ಅವರ ಮೇಲೆ ಕೆಸರನ್ನ ಎರಚ್ತಾರೆ. ಆದರೆ ಕಾರ್ತಿಕ್ ಅವರು ಮೈಕಲ್ ಅವ್ರ ಮೇಲೆ ಕೆಸರನ್ನ ಎರಚೋದು ತುಂಬಾನೇ ಚೆನ್ನಾಗಿ ಮೂಡಿಬಂದಿದೆ. ಕಾರ್ತಿಕ್ ಅವರು ಕೆಸರು ಎರಚೋದು ಹೀಗೆ ಅಂತ ತುಂಬಾ ಅಗ್ರೆಸಿವ್ ಆಗಿ ಮೈಕಲ್ ಅವ್ರ ಮೇಲೆ ಕೆಸರನ್ನ ಎರಚ್ತಾ ಇದ್ದಾರೆ. ವಿನಯ್ ಅವರು ಕಾರಣ ಕೊಡ್ತಾರೆ, ಪ್ರತಾಪ್ ಯಾವಾಗಲೂ ಸ್ವಲ್ಪ ಹಳ್ಳಿ ರೀತಿನಲ್ಲಿ ಮಾತಾಡ್ತಾರೆ ಅಂತ. ಆದರೆ ನನ್ಗೆ ಗೊತ್ತಿಲ್ಲ ಪ್ರತಾಪ್ ಯಾವಾಗ ಸಿಟಿ ಹುಡುಗ ಆದ ಅಂತ. ಪ್ರತಾಪ್ ಬಂದಿದ್ದೇ ಹಳ್ಳಿಯಿಂದ. ಬಹುಶಃ ವಿನಯ್ ಅವರು ಅದನ್ನು ಮರ್ತು ಬಿಟ್ಟಿದ್ದಾರೆ ಅನ್ಸತ್ತೆ. ಅವರೇನು ಇವತ್ತು ಹಳ್ಳಿಯಿಂದ ಬಂದಿಲ್ಲ, ಅವರು ಹುಟ್ಟಿ ಬೆಳೆದಿದ್ದೇ ಹಳ್ಳಿನಲ್ಲಿ. ಆತ ಹಳ್ಳಿ ಹುಡುಗನೇ, ಅವನು ಎಲ್ಲೂ ಕೂಡ ಹಳ್ಳಿ ಹುಡುಗ ಅಲ್ಲ ಅಂತ ಹೇಳ್ಕೊಂಡೇ ಇಲ್ಲ. ಬಟ್ ಯಾಕೆ ವಿನಯ್ ಅದನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ. ಹಾಗೆ ಸಂಗೀತ ಅವರು ಕೂಡ ಅಲ್ಲಿ ಕೂತಿರ್ತಾರೆ. ಬಹುಶಃ ತುಕಾಲಿ ಅವರು ಕೂಡ ಅಲ್ಲಿ ಕೂತಿರ್ತಾರೆ. ಎಲ್ಲರೂ ಸಹ ಕೆಸರಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಅವರು ಈ ಟಾಸ್ಕ್ ಅನ್ನ ಕೊಟ್ಟಿದ್ರಿಂದ ಇದು ಮನೆಯಲ್ಲಿ ಮತ್ತಷ್ಟು ಜಗಳಕ್ಕೆ ನಾಂದಿ ಆಡತ್ತೆ ಅಂತ ಅನ್ಸತ್ತೆ. ಯಾರು ಬೇರೆಯವರ ಮೇಲೆ ಕೆಸರೆರ್ತಿರ್ತಾರೋ ಅವರನ್ನ ಟಾರ್ಗೆಟ್ ಮಾಡೋದಂತೂ ಖಂಡಿತ. ಇದು ಬಿಗ್ ಬಾಸ್ ಮನೆಯಲ್ಲಿ ಮತ್ತಷ್ಟು ಜಗಳಗಳಿಗೆ ನಾಂದಿ ಹಾಡೋದಂತೂ ಸತ್ಯ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ತುಂಬ ಜನ ನಮ್ಮ ವಿಡಿಯೋವನ್ನು ನೋಡ್ತಾರೆ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನಾವು ಇನ್ನೂ 500 ಸಬ್ಸ್ಕ್ರೈಬ್ಸನ್ನು ಕೂಡ ತಲುಪಿಲ್ಲ. ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ತಟ್ಟಂತ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ಡ್.